बीदर के एसपी सभांगण में बीदर एसपी प्रदीप गुंटी ने प्रेस मीट की, जिसमें चोरी, डकैती और अन्य मामलों के आरोपियों को गिरफ्तार किए जाने के संबंध में विस्तार से बताया है। बीदर शहर के गांधीगंज पुलिस स्टेशन में दर्ज एक डकैती का मामला, 4 जबरन वसूली के मामले और 3 घर में चोरी के मामले सहित कुल 8 मामलों में 5 आरोपियों को गिरफ्तार किया गया है और कुल मिलाकर 5 लाख रुपए का जुर्माना वसूल किया गया है और 30,80,100 वसूल किए गए हैं। बहुमूल्य संपत्ति की जब्ती एवं अभियुक्तों को न्यायिक हिरासत में भेज दिया गया है। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब जरूर करें। धन्यवाद। ಮನೆಯವರಿಗೆ ಹೆದರಿಸಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತದೆ। ಆ ಪಿಸ್ಟಲ್ ಕೂಡ ಏರ್ ಪಿಸ್ಟಲ್ ಕೂಡ ನಾವು ಸೀಸ್ ಮಾಡಿದ್ದೇವೆ ಒಬ್ಬ ಆರೋಪಿ ಕಡೆಯಿಂದ। ಸೊ ಆ ಪ್ರಕರಣದಲ್ಲಿ ಇನ್ನೊಂದು 10 ತೊಲೆ ನಾವು ರಿಕವರಿ ಮಾಡುವುದು ಬಾಕಿ ಇದೆ। ಅದನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ರಿಕವರಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದೇನೆ। ಎರಡನೇದು, ಈ ವರ್ಷ ಫೆಬ್ರವರಿಯಲ್ಲಿ ನಮ್ಮ ಗಾಂಧಿಗಂಜ್ ಲಿಮಿಟ್ಸ್ ಒಂದು ಚೈನ್ ಸ್ನ್ಯಾಚಿಂಗ್ ಆಗಿರ್ತದೆ। ಒಬ್ಬ ವ್ಯಕ್ತಿ ಬೈಕ್ ಮೇಲೆ ಬಂದು ಒಬ್ಬ ಮಹಿಳೆಯ ಈ ಗಂಟಲಿಂದ ಒಂದು ಚೈನನ್ನು ಕಸ್ಕೊಂಡು ಹೋಗಿದ್ದ ಪ್ರಕರಣ ಚೈನ್ ಸ್ನ್ಯಾಚಿಂಗ್ ಕೇಸ್ ಆಗಿರ್ತದೆ। ನಾವು ನಮ್ಮ ಗಾಂಧಿಗಂಜ್ ಸಿಬ್ಬಂದಿ, ಕ್ರೈಮ್ ಸ್ಟಾಫು, ಹಿರಿಯ ಅಧಿಕಾರಿಗಳು ಒಂದು ಒಳ್ಳೆಯ ಕಾರ್ಯಾಚರಣೆಯನ್ನು ನಡೆಸಿ ಆ ಕ್ರೈಮನ್ನು ಡಿಟೆಕ್ಟ್ ಮಾಡಿದ್ದಾರೆ। ವೈಜ್ಞಾನಿಕ ಆಧಾರಗಳನ್ನು ಉಪಯೋಗಿಸಿಕೊಂಡು ಒಬ್ಬ ಆರೋಪಿ ಅನ್ನು ದಸ್ತಗಿರಿ ಮಾಡಿ ಆ ಕೇಸಲ್ಲಿ ಕಳ್ಕೊಂಡಿದ್ದ ಗೋಲ್ಡ್ ಚೈನ್ ಸಮೇತ ಹೇಳ್ತೀನಿ, ಆ ಪ್ರಕರಣದಲ್ಲಿ ಕಳ್ಕೊಂಡಿದ್ದ ಗೋಲ್ಡ್ ಚೈನ್ ಸಮೇತ 2024ರಲ್ಲಿ 2 ಚೈನ್ ಸ್ನ್ಯಾಚಿಂಗ್ಗಳನ್ನು ಹಾಗೂ 2023ರಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಕೇಸನ್ನು ನಾವು ಡಿಟೆಕ್ಟ್ ಮಾಡಿ ಒಟ್ಟಿನಲ್ಲಿ ಆ ಕೇಸಲ್ಲಿ ಕೂಡ 13 ತೊಲೆ ಬಂಗಾರವನ್ನು ನಾವು ರಿಕವರ್ ಮಾಡಿದ್ದೇವೆ। ಅದರಲ್ಲಿ 2 ಚೈನ್ಸ್ ಇವತ್ತು ನಾವು ಕಳೆದುಕೊಂಡಿದ್ದವರಿಗೆ ನಾವು ಮಾಧ್ಯಮ ಮುಖಾಂತರ ನಾವು ಕೊಡಬೇಕಂತಿದ್ದೇವೆ। ಈ 4 ಚೈನ್ ಸ್ನ್ಯಾಚಿಂಗ್ ಕೇಸಲ್ಲಿ ಒಬ್ಬರೇ ಆರೋಪಿ ಇದ್ದಾರೆ। ಈ ಆರೋಪಿ ನಮ್ಮ ಜಿಲ್ಲೆಯವನೇ ಇದ್ದಾನೆ। ಒಬ್ಬ ಆಟೋ ಡ್ರೈವರ್ ಇದ್ದಾನೆ। 3 ಪ್ರಕರಣಗಳು, 4 ಈ ವರ್ಷ ಚೈನ್ ಸ್ನ್ಯಾಚಿಂಗ್ ಬಗ್ಗೆ ಮಾತಾಡ್ತಾ ಇದ್ದೇನೆ। ಈ ವರ್ಷ ಫೆಬ್ರವರಿಯಲ್ಲಿ ಒಂದು ಪ್ರಕರಣ ಆಗಿದೆ। ಹೋದ ವರ್ಷ 2 ಪ್ರಕರಣಗಳಾಗಿದ್ದಾವೆ। 2023 ಒಂದು ಪ್ರಕರಣ ಆಗಿದೆ। ಒಟ್ಟಿನಲ್ಲಿ 4 ಪ್ರಕರಣಗಳಾಗಿದ್ದಾವೆ ಚೈನ್ ಸ್ನ್ಯಾಚಿಂಗು ಈ ಆರೋಪಿ ಕಡೆಯಿಂದ। 13 ತೊಲೆ, 4 ಪ್ರಕರಣಗಳಲ್ಲಿ 13 ತೊಲೆ। ಇಲ್ಲ, ನಮ್ಮ ಕಮಾಂಡ್ ಸೆಂಟರ್ ಡೇಟಾಬೇಸ್ ಮೇಲೆ ಈ ತಿಂಗಳು ಆಗಿದ್ದು ನಮಗೆ ಪತ್ತೆ ಆಗಿದೆ। ಆ ವ್ಯಕ್ತಿಯನ್ನು ಫಾಲೋ ಮಾಡ್ಕೊಳ್ತಾ ಹೋದಾಗ ತನ್ನ ವಿಳಾಸ, ತನ್ನ ಬೈಕ್ ನಂಬರ್ ಎಲ್ಲ ಗೊತ್ತಾಗಿದೆ। ಆಮೇಲೆ ಆ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸಿ ಆ ವ್ಯಕ್ತಿ ಕಡೆ ಸಿಕ್ಕಿದ ಎಲ್ಲ ಟೆಕ್ನಿಕಲ್ ಡೇಟಾ ತಗೊಂಡಾಗ ಹಿಂದೆ ಆಗಿದ್ದ ಚೈನ್ ಸ್ನ್ಯಾಚಿಂಗಿಗೆ ಆ ಡೇಟಾ ಎಲ್ಲ ಮ್ಯಾಚ್ ಆಗಿದೆ। ಮ್ಯಾಚ್ ಆಗಿ ಮತ್ತೆ ನಾವು ಮರುಪ್ರಶ್ನೆ ಮಾಡಿದ್ದಾಗ ಒಪ್ಕೊಂಡು ಆ ಗೋಲ್ಡನ್ನು ಎಲ್ಲೆಲ್ಲಿ ಮಾರಿದ್ದಾನೆ, ಯಾವ ಕಡೆ ಮಾರಿದ್ದಾನೆ ಅನ್ನೋ ವಿಷಯನ ಹೇಳಿದ್ದಾನೆ। ಅದೆಲ್ಲ ನಾವು ಕ್ರಾಸ್ ವೆರಿಫೈ ಮಾಡಿದ್ದಾಗ ಏನ್ರಿ ಏಜ್ ಎಷ್ಟು ಅವನ ಆಟೋ ಡ್ರೈವರ್ 35 ಈಸ್ ಅನ್ ಆಟೋ ಡ್ರೈವರ್। ಬೇಸಿಕಲಿ ಪಾರ್ಟ್ ಟೈಮ್ ಆಟೋ ಡ್ರೈವ್ ಮಾಡ್ತಾ ಇರ್ತಾನೆ ಮತ್ತು ಇದಕ್ಕೊಂಡು ಮಾಡ್ತಾನೆ ಬೀದರ್ ಅವನು। ಸೊ 4 ಚೈನ್ ಸ್ನ್ಯಾಚಿಂಗ್ ಕೇಸಸ್ ಅನ್ನು ನಾವು ಡಿಟೆಕ್ಟ್ ಮಾಡಿದ್ದೇವೆ। ಇನ್ನೊಂದು, ಈ ವರ್ಷ ಜನವರಿ ಒಂದು HBT ಆಗಿರ್ತದೆ, ನಮ್ಮ ಅಗ್ರಿಕಲ್ಚರ್ ಕಾಲನಿಯಲ್ಲಿ ಒಂದು HBT ಆಗಿರುತ್ತದೆ। ಅದನ್ನು ಕೂಡ ನಾವು ಭೇದಿಸಿ ಇನ್ನು ಎಷ್ಟು, ಅದಲ್ಲದೆ ಇನ್ನು ಎಷ್ಟು HBTಗಳು ಸಾಲ್ವ್ ಆಗಿದ್ದಾವೆ? 3 ಕಳೆದ ವರ್ಷ ಆಗಿದ್ದ 2 ಕೇಸಸ್ ಮತ್ತು ಈ ವರ್ಷ ಆಗಿದ್ದ 1 ಕೇಸಸ್ ಸೇರಿಸಿ 3 HBT ಕೇಸ್ಗಳನ್ನು ಕೂಡ ಡಿಟೆಕ್ಟ್ ಮಾಡಿ ಅದರಲ್ಲಿ ಒಂದು 3 ತೊಲೆ ಗೋಲ್ಡನ್ನು ನಾವು ರಿಕವರಿ ಮಾಡಿದ್ದೇವೆ। ಸೊ ಇವತ್ತು ಮಾಧ್ಯಮ ಮುಖಾಂತರ ನಾವು ಎಲ್ಲ ಸಾರ್ವಜನಿಕರಿಗೆ ವಿನಂತಿಸಿಕೊಳ್ಳುವುದು ಏನಂದರೆ, ದಯವಿಟ್ಟು ಮತ್ತಷ್ಟು ಎಚ್ಚರಿಕೆ ವಹಿಸಿ ಅನುಮಾನಾಸ್ಪದವಾಗಿ ಯಾರ್ಯಾರು ಓಡಾಡ್ತಾ ಇದ್ರೂ ಸಹ ನಮ್ಮ ಪೊಲೀಸರಿಗೆ ತಿಳಿಸಿ। ನಾವೀಗಾಗಲೇ ಚಿದ್ರಿಯಲ್ಲಿ
ನೌಬಾದಲ್ಲಿ, ನಮ್ಮ ಶಾಪುರ್ ಗೇಟಲ್ಲಿ 24/7 ಶಾಪುರ್ ಗೇಟಲ್ಲಂತೂ 24/7 ಚೆಕ್ ಪೋಸ್ಟ್ 4 ಮಂದಿಗಳನ್ನು ಹಾಕೊಂಡಿದ್ದೇವೆ. ಚಿದ್ರಿ ನೌಬಾದಲ್ಲಿ ನೈಟ್ ಆಗ್ತಾ ಇದ್ದಂಗೆ 10 o'clockಗೆ ನಾವು ಚೆಕ್ ಪೋಸ್ಟ್ಗಳನ್ನು ಹಾಕ್ಕೊಂಡು ಸಿಟಿಗೆ ಎಂಟ್ರಿ ಆಗ್ತಿರುವ ಪ್ರತಿಯೊಬ್ಬರನ್ನ ಆಲ್ಮೋಸ್ಟ್ ಆಲ್ ರ್ಯಾಂಡಮ್ಲಿ ಚೆಕ್ ಮಾಡ್ತಾ, ಪ್ರತಿ ವೆಹಿಕಲ್ನ ಚೆಕ್ ಮಾಡ್ತಾ, ಅವರ ಅಡ್ರೆಸ್ಸು ಎಲ್ಲ ವೆರಿಫೈ ಮಾಡ್ಕೊಳ್ತಾ, ನಮ್ಮ MCCTNS ಮುಖಾಂತರ ವೆರಿಫೈ ಮಾಡ್ಕೊಳ್ತಾ ಸಿಟಿ ಒಳಗಡೆ ಜನರಿಗೆ ಬಿಡ್ತಾ ಇದ್ದೇವೆ. ಸೊ ಪಬ್ಲಿಕ್ ಕೂಡ, ಸಾರ್ವಜನಿಕರು ಕೂಡ ನಮಗೆ ಸಹಕರಿಸಿ ಅಂತ ಬೇಡ್ಕೊಳ್ತಾ, ಇವತ್ತು ಈ ಪ್ರಕರಣದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಡಿಟೆಕ್ಟ್ ಮಾಡಿದ್ದ ಇನ್ಸ್ಪೆಕ್ಟ್ರು, ಅವರ ಕ್ರೈಮ್ ತಂಡಗೂ ಎಲ್ಲರಿಗೂ ನಾನು ವಿಶೇಷವಾಗಿ ಗಾಂಧಿಗಂಜ್ ಕ್ರೈಮ್ ಸ್ಟಾಫ್ಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಚೈನ್ ಸ್ನ್ಯಾಚಿಂಗಲ್ಲಿದ್ದ ಆರೋಪಿ ಒಂದು ಪ್ರೈವೇಟ್ ಸ್ಕೂಲ್ ಟೀಚರ್ ಆಗಿದ್ದಾನೆ. HBTಯಲ್ಲಿದ್ದ ಆರೋಪಿ ಒಬ್ಬ ಪ್ರೈವೇಟ್ ಸ್ಕೂಲ್ ಟೀಚರ್ ಆಗಿದ್ದಾನೆ. ಚೈನ್ ಸ್ನ್ಯಾಚಿಂಗ್ ಅಲ್ಲಿದ್ದ ಆರೋಪಿ ಎಲ್ಲದು ಟೀಚರ್ ಆಗಿದ್ದಾನೆ. ಅಂಡ್ ಚೈನ್ ಸ್ನ್ಯಾಚಿಂಗ್ ಅಲ್ಲಿದ್ದ ಆರೋಪಿ ಪಾರ್ಟ್ ಟೈಮ್ ಆಟೋ ಡ್ರೈವರ್ ಆಗಿದ್ದಾನೆ. ಹೌದು ಹೌದು ಹೌದು. ಕಳ್ತನ ಆಗಿದ್ದು ಎಷ್ಟು ಸರ್? ಅಲ್ಲಿ ಕಳ್ತನ ಆಗಿರೋದ್ರಾಗ 22 ಆಗಿದೆ. ಹೌದು. ಎಷ್ಟಾಗಿದೆ? ಅದರಲ್ಲಿ HPTಯಲ್ಲಿ 3 ತೊಲೆ ಕಳೆದಿದೆ ಸರ್. HPTಯಲ್ಲಿ ಇಂಟ್ಯಾಕ್ಟ್ ಆಗಿ ಒಟ್ಟಿನಲ್ಲಿ ಆಗಿದ್ದೆಷ್ಟು, ಕಳ್ಕೊಂಡಿದ್ದೆಷ್ಟು? 7 ಕಳು ಆಗಿದೆ, ರಿಕವರಿ ಆಗಿದ್ದು 3 ಸರ್. ಈಗ ಇಷ್ಟೊಂದು ಈಗ HPT ಮತ್ತು ಚೈನ್ ಸ್ನ್ಯಾಚಿಂಗ್ ಇದೆಲ್ಲ ಆಗ್ತಾ ಇದೆ ಸರ್, ನಾವು ರಿಕವರಿ ಕೂಡ ಮಾಡ್ತಾ ಇದ್ದೀವಿ. ಇದು ಇದರ ತಮಗೆ ಅನ್ಸೋದಿಲ್ಲ ಸರ್, ಕನ್ಸರ್ನ್ ಪೊಲೀಸ್ ಸ್ಟೇಷನ್ ವೈಫಲ್ಯ ಈ ತರ ಕಂಟಿನ್ಯೂಸ್ ಆಗ್ತಾ ಇದೆ? ಅದನ್ನ ನಾವು ಮತ್ತಷ್ಟು ನಮ್ಮ ನೈಟ್ ಡ್ಯೂಟಿಗಳನ್ನ ನಾವು ಮತ್ತಷ್ಟು ಗಟ್ಟಿಗೊಳಿಸ್ಕೊಳ್ತಾ ಇದ್ದೇವೆ. ಇನ್ಮುಂದೆ ಆಗದಂಗೆ ನೋಡ್ಕೊಳ್ತೇವೆ. ಬೆಳಗ್ಗೆ ಟೈಮಲ್ಲೇ ಇರುತ್ತೆ. ಈ ಇಡೀ ವರ್ಷದಲ್ಲಿ ಇಲ್ಲಿವರೆಗೂ ಒಂದೇ ಒಂದು ಚೈನ್ ಸ್ನ್ಯಾಚಿಂಗ್ ಆಗಿದೆ, ಅದು ಫೆಬ್ರವರಿದಲ್ಲಿ ಆಗಿದೆ. ಕಳೆದ ವರ್ಷ 2 ಆಗಿದ್ದಾವೆ. ನೀವು ಡೇಟಾ ಸಮೇತ ನಾನು ನಿಮಗೆ ಕೊಡ್ತೇನೆ. ಬರ್ತಾ ಬರ್ತಾ ಚೈನ್ ಸ್ನ್ಯಾಚಿಂಗು ಒಂದು ಸ್ಟೇಷನ್ ಅಲ್ಲಿ ಒಂದಾಗಿದೆ ಅಥವಾ ಬೇರೆ ಎಲ್ಲ ಸೇರಿ ಒಂದಾಗಿದೆ ಸರ್ ಡಿಸ್ಟ್ರಿಕ್ಟ್? ಈ ಸಿಟಿ ಲಿಮಿಟ್ಸ್ ಅಲ್ಲಿ ನಾನು ಪೂರ್ತಿ ಡೇಟಾ ನಿಮಗೆ ಕೊಡ್ತೇನೆ. ನಮ್ಮಲ್ಲಿ ಚೈನ್ ಸ್ನ್ಯಾಚಿಂಗ್ ಬಹಳಷ್ಟು ಕಡಿಮೆ ಆಗಿದ್ದಾವೆ. 2021, 22, 23, 24, 25 ಡೇಟಾ ಈಗಲೇ ನಾನು ನಿಮಗೆ ಕೊಡ್ತೇನೆ. ಬನ್ನಿ ಪ್ರಾಪರ್ಟಿ ನೋಡೋಣ. ಸರ್, ಮಾಜಿ ಸಚಿವ ಮಾಜಿ ಸಂಸದ ಭಗವಂತ ಖೂಬಾ ಅವರು ಜಲ್ ಸೆಕ್ಯೂರಿಟಿ ಕೊಡಿ ಅಂತ ಕೇಳಿದಾರೆ ಅಂತ ಸುದ್ದಿ ಇದೆ ಸರ್. ನಿಯಮ ಪ್ರಕಾರ ಏನಾಗಬೇಕು ಅದನ್ನು ಮಾಡ್ತಾರೆ. ಸೆಕ್ಯೂರಿಟಿ ಯಾಕೆ ವಾಪಸ್ ಮಾಡಿದ್ರಿ ಅಂತ ಅವ್ರು ಪ್ರಶ್ನೆ ಮಾಡಿದ್ರು. ಸೆಕ್ಯೂರಿಟಿ ಕೊಟ್ಟಿದ್ದೆ ಅನಧಿಕೃತ ಆಕ್ಚುಲಿ. ಸೆಕ್ಯೂರಿಟಿ ಕೊಟ್ಟಿದ್ದೆ ಅಂದ್ರೆ ಅವ್ರಿಗೆ ಯಾವಾಗ ಕೊಟ್ಟಿದ್ದು ಸರ್? ಇದು ಬಿಫೋರ್ ಆಫ್ಟರ್ ಅವರು ಮಾಜಿ ಸಂಸದ ನೋಡಿ, ಅನಧಿಕೃತವಾಗಿ ಆ ಕ್ಷಣಕ್ಕೆ ಯಾಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ, ಬಟ್ ಅನಧಿಕೃತವಾಗಿ ಕಂಟಿನ್ಯೂ ಆಗ್ತಾ ಇದೆ. ನಿಯಮ ಪ್ರಕಾರ ಏನ್ ಮಾಡ್ಬೇಕು ಅದನ್ನು ಮಾಡಿದ್ದೇವೆ ಸರ್. ಅಂದ್ರೆ ಅವರು ಸಚಿವರು ಇದ್ದಾಗೆ ಕೊಟ್ಟಿದ್ದು ಅಥವಾ ಜಸ್ಟಿಫೈ ಮಾಡ್ಕೊತೀರಿ ಸರ್, ಸಮರ್ಥನೆ ಮಾಡ್ಕೊತೀರಿ? ನಿಯಮ ಪ್ರಕಾರ ಮಾಡಿದ್ದೇವೆ. ಓಕೆ. ಅಲ್ಲ ಸರ್, ಅಂದ್ರೆ ಸಚಿವರಾದ ಬಳಿಕ ನೋಡಿ, ನಿಯಮ ಪ್ರಕಾರ ಮಾಡಿದ್ದೇವೆ. ಅವ್ರು ಆರೋಪ ಮಾಡ್ತಿರೋದು ಸರ್, ನಾವು ಕೊಲೆ ಮತ್ತು ದರೋಡೆ ಪ್ರಕರಣಗಳನ್ನು ಈ ರೀತಿ ಮಾಡಿದ್ದಾರೆ ನಿಯಮ ಪ್ರಕಾರ ಮಾಡಿದ್ದೇವೆ. ನೀವೇ ಹೊಣೆ ಅಂತ ಹೇಳ್ತಾರೆ ಸರ್, ಯಾವ ಏನಾದ್ರೂ ನೀವೇ ಹೊಣೆ? ನಿಯಮ ಪ್ರಕಾರ ಮಾಡಿದ್ದೇವೆ. ನಿಯಮ ಪ್ರಕಾರ ಮಾಡಿದ್ದೇವೆ. ಅವರಿಗೆ ಅಲ್ಲ, ಯಾವ ಸಾರ್ವಜನಿಕರಿಗೆ ಏನು ತೊಂದರೆ ಆದ್ರೂ ತಕ್ಷಣ ನಾವು ಬರ್ತೇವೆ. ಬಟ್ ಹಾಗಂತ ಹೇಳಿ ನಾವು ಎಲ್ಲ ಮನೆಗಳಿಗೆ ಸೆಂಟ್ರಿಗಳನ್ನು ಹಾಕೋದು ಸ್ವಲ್ಪ ಕಷ್ಟ. ಏನಿದ್ರು ನಿಯಮ ಪ್ರಕಾರ ಮಾಡಿದ್ದೇವೆ. ಅದಕ್ಕೆ ಕ್ರಮ ತಗೋತಾ ಇದ್ದೀವಿ ನೋಡ್ರಿ, ಇಲಾಖೆ ಅದಕ್ಕೆ ಎಂಕ್ವೈರಿ ಮಾಡಿಸ್ತೀವಿ. ಮಾಡಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.